ಗುರುಜಿ ನಾನು ಕೇಳ್ಪಟ್ಟಿದ್ದೀನಿ, ಅಂದರೆ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ವಾಸಿಸುವಂತಹ ಮನೆ ಕೂಡ ಅದೇ ರೀತಿ ಶಾಂತವಾಗಿರಬೇಕು, ಇಂಥದ್ದೇ ಬಣ್ಣಗಳಿರಬೇಕು, ಗೋಡೆಗಳಿಗೆ ಇಂಥದ್ದೇ ಚಿತ್ರಣಗಳಿದ್ರೆ ಸೊ ಅದೊಂದು ನೆಮ್ಮದಿ ತಂದು ಕೊಡುತ್ತೆ ಅಂತ. ಸೊ ಈ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗ್ಲು ಈ ವಿಷಯಕ್ಕೆ ಬಂದಾಗ ವಾಸ್ತು ಪುರುಷ ಅಂತ ಬರ್ತದೆ. ವಾಸ್ತುವಿನ ಆಧಾರದ ಮೇಲೆ ಮನೆ ಕೊಠಡಿನಲ್ಲಿ ಅಥವಾ ಮನೆ ಬೆಡ್ರೂಮ್ನಲ್ಲಾಗಿರ್ಬೋದು, ಹಾಲ್ನಲ್ಲಾಗಿರ್ಬೋದು, ದೇವ್ರ ಮನೆಗಾಗಿರ್ಬೋದು ವಾಸ್ತು ಬಣ್ಣ, ವಾಸ್ತು ಕಲರ್ ಅಂತ ಬರುತ್ತೆ. ಅದನ್ನು ಯಾವ್ಯಾವ ದಿಕ್ಕಿಗೆ ಅಂದರೆ ಮೆಜರ್ಮೆಂಟ್ ಅಂತಂದರೆ ಪೂರ್ವ ದಿಕ್ಕಿಗಿರುವಂತಹ ಮನೆಗಳಿಗೆ, ಕಟ್ಟಡಗಳಿಗೆ ಡಿಫ್ರೆಂಟ್ ವಾಸ್ತು ದೋಷಗಳಿಗೆ ಪರಿಹಾರ ಮಾರ್ಗ ಅನ್ನುವಂಥದ್ದು ಇರುತ್ತೆ. ಉತ್ತರ ದಿಕ್ಕಿಗೆ ಕಟ್ಟಿರುವಂತಹ ಮನೆಗಳಿಗೆ ಡಿಫ್ರೆಂಟಾಗಿ ಬಣ್ಣಗಳು ಅನ್ನುವಂಥದ್ದು ಬರುತ್ತೆ. ಪ್ರತಿಯೊಂದು ದಿಕ್ಕಿಗೂ ಕೂಡ ಮೆಜರ್ಮೆಂಟು ಆಯಾ ಗಜ ಅಂತ ಬರುತ್ತೆ. ಅಂದರೆ ಆ ವಾಸ್ತುವಿನ ಗಜ ಮತ್ತು ವಾಸ್ತುವಿನ ಪಾಯ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತು ಮನೆಗೆ ನಂಬರು ಮತ್ತು ವ್ಯಕ್ತಿಯ ಹೆಸರುಗಳಿಗೆ ಸಂಬಂಧಪಟ್ಟಂಗೆ ಕಲರ್ ಅಂತ ಬರುತ್ತೆ. ಅವರು ಯಾವ್ಯಾವ ರೂಪದಲ್ಲಿ ಉಪಯೋಗಿಸ್ಕೋಬೇಕು, ಯಾರು ಯಾವ ದಿಕ್ಕಿಗೆ ಸಾಮಾನ್ಯವಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಇರುತ್ತೆ. ಅದನ್ನು ಪರಿಪಾಲನೆ ಮಾಡಿದಾಗ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಅನ್ನುವಂಥದ್ದು ಕಂಡು ಬರುತ್ತೆ. ಮತ್ತು ವಿಶೇಷವಾಗಿ ಮನೆಗೆ, ಕುಟುಂಬಕ್ಕೆ ಸಂಬಂಧಪಟ್ಟಂಗೆ ಹಿರಿಯರು ಅನ್ನೋಂಥದ್ದು ಏನಿರ್ತಾರೆ, ಮೀನ್ಸ್ ತಂದೆ ಹೆಂಡತಿ ಕಡೆಯಿಂದ ಆಗಿರ್ಬೋದು, ಗಂಡನ ಕಡೆಯಿಂದ ಆಗಿರ್ಬೋದು, ಹಿರಿಯರು ಅನ್ನೋದು ಏನಿರುತ್ತಾರೋ ಇಲ್ಲದೇ ಇರೋರು ಅವರ ಫೋಟೋಗಳನ್ನ ಇಟ್ಕೊಂಡು ಕೂಡ ಪೂಜೆಗಳನ್ನ ಮಾಡಬೇಕು. ಕೆಲವರು ಸತ್ತವ್ರ ಫೋಟೋಗಳನ್ನ ಮನೆಯಲ್ಲಿ ಇಟ್ಕೊಳ್ಳೋದು ಅಶುಭ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ತಪ್ಪು. ನಮ್ಮ ಭಗವಂತನನ್ನು, ಇಷ್ಟ ದೇವರನ್ನು ಕೂಡ ನಾವು ಹೇಗೆ ಅಲಂಕಾರ ಪೂಜೆಗಳನ್ನ ಮಾಡಿ ನಾವು ಪರಿಪಾಲನೆ ಮಾಡ್ತೀವೋ ಹಾಗೆಯೇ ಪೂರ್ವಜರನ್ನು ಕೂಡ ನಾವು ಇಟ್ಟು ಆಶೀರ್ವಾದಗಳಿಗೋಸ್ಕರ ನಾವು ಅವರ ಹೆಜ್ಜೆಗಳನ್ನ ಪರಿಪಾಲನೆ ಮಾಡಿದ್ರೆ ಅವರ ಆಶೀರ್ವಾದ ನಮಗೆ ಗೊತ್ತಿಲ್ಲದಿರೋನೋ ನಮಗೆ ಆಶೀರ್ವಾದ ಕನೆಕ್ಟಿವಿಟಿ ಅನ್ನುವಂಥದ್ದು, ಸೋಲ್ ಕನೆಕ್ಟೆಡ್ ಅನ್ನುವಂಥದ್ದು ಇರುತ್ತೆ. ಒಂದು. ಎರಡನೇದಾಗಿ ಬಂದು ಗಂಡ ಹೆಂಡತಿರಲ್ಲಿ ವಿರಶ ಅನ್ನುವಂಥದ್ದು ಬರುತ್ತಲ್ವ, ಕುಟುಂಬದಲ್ಲಿ ಕಲಹಗಳು ಅನ್ನುವಂಥದ್ದು ರೀಸನ್ ಇಲ್ದಿರನೇ ಆಗ್ತಾ ಇರುವಂಥದ್ದು. ಇವರುಗಳನ್ನ ಗಂಡ ಹೆಂಡತಿಯ ಫೋಟೋವನ್ನು ಮನೆಯ ಈಶಾನ್ಯ ದಿಕ್ಕಿಗೆ ಫೋಟೋವನ್ನು ಹಾಕಿ ಅದರ ಎನರ್ಜಿ ಅನ್ನುವಂಥದ್ದು, ಅಂದರೆ ನೆಗೆಟಿವ್ ಎನರ್ಜಿ ಏನಿರುತ್ತೋ ಅದಕ್ಕೆ ಆಟೋಮೆಟಿಕ್ಕಾಗಿ ಈಶಾನ್ಯ ದಿಕ್ಕಿಗೆ ಫೋಟೋವನ್ನು ಹಾಕಿದಾಗ ಗಂಡ ಹೆಂಡ್ತಿರ ಇಬ್ಬರು ಫೋಟೋನು ಕೂಡ ಸಿಂಗಲ್ ಹಾಕ್ಕೊಳ್ತಾರೆ ಕೆಲವರು. ಇಲ್ಲ, ತಪ್ಪು ಅದು. ಗಂಡ ಹೆಂಡ್ತಿರ ಇಬ್ಬರು ಫೋಟೋನು ಕೂಡ ಒಂದು ಫೋಟೋನು ಈಶಾನ್ಯ ದಿಕ್ಕಿಗೆ ಹಾಕಿಕೊಂಡು ಅದನ್ನು ಪ್ರತಿದಿನ ಆಟೋಮೆಟಿಕ್ಕಾಗಿ ಕಣ್ಣು ಹೋಗುತ್ತೆ ನಮಗೆ. ಅದನ್ನು ನೋಡಿದಾಗ ನಮ್ಮಲ್ಲಿ ಆಗಿರುವಂತಹ ಕೆಲವೊಂದು ದೃಷ್ಟಿ ದೋಷಗಳು ಏನಾದರೂ ಇದ್ದರೆ ಅದನ್ನು ಪರಿಹಾರ ಮಾರ್ಗ ಅನ್ನುವಂಥದ್ದು ಕಂಡುಹಿಡ್ಕೋಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.